ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಕಾನ್ಸ್ಟೇಬಲ್, ಎಸ್ ಸರ್. ಈ ಮಂಟಪದಲ್ಲಿ ಎಲ್ಲ ಜಾಗದಲ್ಲೂ ಹುಡುಕಿ. ಓಕೆ ಸರ್. ಇಲ್ಲಿ ಕೇಳಿಸ್ಕೊಳ್ಳಿ, ಹೆಂಗಸರು ಮಕ್ಕಳೆಲ್ಲ ರೂಮಲ್ಲಿ ಮಲ್ಕೊಂಡಿದ್ದಾರೆ, ಅವ್ರಿಗೆ ತೊಂದರೆ ಮಾಡ್ತಾರೆ, ಹುಡ್ಕೊಳ್ಳಿ. ಸರಿ ಸರ್. ಓಕೆ ಸರ್, ಬರ್ತೀವಿ ಸರ್. ಮತ್ತೆ ಬಂದಿದ್ದಾನ? ಕಾನ್ಸ್ಟೇಬಲ್, ನೀವ್ ಈ ಕಡೆ ಹೋಗಿ ಹುಡುಕಿ, ನಾನು ಮೇಲೆ ಹೋಗ್ತೀನಿ. ನಾನೇ ಕೊಂದ್ಬಿಟ್ಟೆ, ನಾನೇ ಕೊಂದ್ಬಿಟ್ಟೆ ಅವನ. ಇಲ್ಲ ಅನ್ಬೇಡ, ಸ್ವಲ್ಪ ಸುಮ್ಮನೆ ಇರು. ನನ್ ಕೊಲೆಗತಿ ಆಗ್ಬಿಟ್ಟದ್ಗೆ, ಇವನ ಕೊಂದ್ಬಿಟ್ಟು ನನ್ ಕೊಲೆಗತಿ ಆಗ್ಬಿಟ್ಟೆ ಅದ್ಗೆ. ಅಳ್ಬೇಡ, ಸ್ವಲ್ಪ ಸ್ವಲ್ಪ ಸುಮ್ಮನೆ ಇರು. ನೋಡು ಇಂದುಮತಿ, ಭಯ ಆಗ್ತಿದೆ. ನೋಡು, ನೀನ್ ಕೊಲೆ ಮಾಡಿಲ್ಲ. ನಾನು ಹೇಳೋದನ್ನ ಕೇಳು, ನೀನ್ ಕೊಲೆ ಮಾಡಿಲ್ಲ. ಸ್ವಲ್ಪ ಮಾತಾಡದೆ ಸುಮ್ಮನಿರು. ಇಲ್ಲಿ ನೋಡು, ಅವನು ನಿನ್ ಜೀವನನೇ ಹಾಳು ಮಾಡಕ್ ಬಂದಿದ್ದ ಅಲ್ವಾ? ಹಾ, ಅದಕ್ಕೆ ನೀನ್ ಅಳಬಾರ್ದು. ನಾನು ಹೇಳೋದನ್ನ ಕೇಳು. ಇದು ಈ ರಾಕ್ಷಸನಿಂದ ನಿನ್ನನ್ನು ಕಾಪಾಡೋದಕ್ಕೆ ದೇವರು ಇವನು ಕೊಟ್ಟಿದ್ದ ಶಿಕ್ಷೆ ಇದು. ಅದರಿಂದ ಇದು ನಿನ್ ತಪ್ಪು ಅನ್ಕೋಬೇಡ. ನಾನು ಹೇಳೋದನ್ನ ಕೇಳು, ನೀನ್ ಧೈರ್ಯವಾಗಿರು. ಹಾ, ನೋಡು, ಇದನ್ನೆಲ್ಲ ನೀನ್ ಮರ್ತ್ಬಿಡು. ಹಾ, ಮೊದಲು ನಿನಗೆ ಮದ್ವೆ ಆಗ್ಬೇಕು. ಹಾ, ಇಲ್ಲಿ ನೋಡು, ಇಲ್ಲಿ ನೋಡು, ಈ ವಿಷಯ ನಮ್ಮಿಬ್ಬರನ್ನ ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗಬಾರ್ದು, ಬೇರೆ ಯಾರಿಗೂ ಗೊತ್ತಾಗಲ್ಲ. ನಿನ್ ಧೈರ್ಯವಾಗಿರ್ಬೇಕು, ಸರಿನಾ? ನನಗ್ ಮಾತು ಕೊಡು, ಯಾರಿಗೂ ಹೇಳಲ್ಲ ಅಂತ ಮಾತು ಕೊಡು. ಅದಕ್ಕೆ ಮಾತು ಕೊಡು, ಹೇಳೋದನ್ನ ಕೇಳು. ಏನಯ್ಯ, ಕಾಣಿಸ್ತಾನೆ ಇಲ್ವಲ್ಲ? ಏನೂ ಗೊತ್ತಾಗ್ತಿಲ್ಲ. ಒಂದ್ ನಿಮಿಷ ಇರು. ಎಲ್ಲಿ ಹೋಗಿದಾನ ಅವನು? ಎಲ್ಲೂ ಕಾಣ್ತಿಲ್ವಲ್ಲ. ಅದ್ಗೆ ನೀವು ಏನ್ ಮಾಡ್ತಾ ಇದ್ದೀರಾ? ನೀನ್ ಸ್ವಲ್ಪ ಮಾತಾಡ್ಬೇಡ. ಅದ್ಗೆ ಅದಕ್ಕೆ ನಾ ಕೊಲೆ ಮಾಡ್ಬಿಟ್ಟೆ, ಅದಕ್ಕೆ ನಾ ಕೊಲೆ ಮಾಡ್ಬಿಟ್ಟೆ. ಅದಕ್ಕೆ ಇಲ್ಲಿ ನೋಡು, ನೀನ್ ಯಾವ್ದಕ್ಕೂ ಹೆದರ್ತೆ, ಧೈರ್ಯವಾಗಿರು, ಸರಿನಾ? ಎಲ್ಲ ನಾನ್ ನೋಡ್ಕೋತೀನಿ. ಅದಕ್ಕೆ ನಾನು ಕೊಲೆ ಮಾಡ್ಬಿಟ್ಟೆ. ಭಯ ಆಗ್ತಿದೆ ಅದಕ್ಕೆ. ಸ್ವಲ್ಪ ಹೆಲ್ಪ್ ಮಾಡು. ಹುಷಾರು. ಇದ್ರ ಮೇಲೆ ಇರ್ತಾನೇನೋ? ಇದ್ರ ಮೇಲೆ ಹೇಗೆ? ಇಲ್ವಲ್ಲ? ಸರಿ ಬಾ ಹೋಗೋಣ. ಸರಿ, ಎಲ್ಲ ಕಡೆನೂ ಹುಡುಕಾಯ್ತು, ಎಲ್ಲಿ ಹೋಗಿದಾನ ಅವನು? ಶ್ರೀಮತಿ, ಏನ್ರಿ? ಏನಮ್ಮ ನೀನು ರೂಮಲ್ಲಿ ಮಲ್ಕೊಳ್ಳದೆ ಯಾಕೆ ಈ ರೀತಿ ಓಡಾಡ್ತಾ ಇದೀಯಾ? ಏನು ಇಲ್ಲ ರೀ, ಬೆಂಗಳೂರಿಂದ ಬರೋ ಸಂಬಂಧಿಕರನ್ನ ಪಿಕಪ್ ಮಾಡೋಕೆ ಬೆಳಿಗ್ಗೆ 4 ಗಂಟೆಗೆ ಕಾರ್ನ ಏರ್ಪಾಡ್ ಮಾಡು ಅಂತ ಭಾರತಿಗೆ ಹೇಳಿದ್ದೆ. ಅದಕ್ಕೆ ಅವಳನ್ನ ಹುಡ್ಕೊಂಡು ರೂಮ್ ಹತ್ರ ಹೋಗಿದ್ದೆ, ಆದ್ರೆ ಅವಳು ಕಾಣಿಸ್ತಾನೆ ಇಲ್ಲ. ಒಂದ್ ವೇಳೆ ಕಿಚನ್ ಅಲ್ಲಿ ಹೆಲ್ಪ್ ಮಾಡೋಕ್ ಬಂದಿರ್ಬೋದು ಅಂತ ಅವಳನ್ನ ಹುಡ್ಕೊಂಡು ಇಲ್ಲಿಗೆ ಬಂದೆ. ಪೂರ್ಣನ ಹತ್ರ ಕೇಳಿದ್ರೆ ಬೇಡ 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 ಬೇಡ, ಅವ್ನ್ ಸುಮ್ನೆ ಟೆನ್ಷನ್ ಆಗ್ಬಿಡ್ತಾನೆ, ನಾವೇ ಹುಡ್ಕೋಣ ಬಾ. ಸರಿ ಬನ್ನಿ. ಏನು ಪೂರ್ಣ, ಇಂದುಮತಿ ರೂಮಲ್ಲಿ ಕಾಣ್ತಾ ಇಲ್ಲ, ಎಲ್ಲಿ ಹೋದ್ಲು ಅಂತ ಗೊತ್ತಾಗ್ತಿಲ್ಲ. ಇಂದುಮತಿ ಕಾಣಿಸ್ತಿಲ್ವಾ?
ಭಾರತಿ ಹೋಗಿ ಇಂದುಮತಿಗೆ ಗಂಡನ ಮನೇಲಿ ಹೇಗಿರ್ಬೇಕು ಅಂತ ಅಡ್ವೈಸ್ ಮಾಡ್ತಾ ಇರ್ಬೋದು. ಇಲ್ಲೇ ಎಲ್ಲಾದ್ರೂ ಇರ್ಬೋದು. ಬನ್ನಿ ಹುಡ್ಕೋಣ. ಬನ್ನಿಯಪ್ಪ, ಆ ಕಡೆ ಎಲ್ಲ ಹೋಗಿ ಹುಡ್ಕೋಣ. ಸರಿ. ನಡೀರಿ. ಹಾ. ಇಂದುಮತಿ, ನೀನು ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಜ್ಞಾಪಕ ಇದೆಯಾ? ನಮ್ಮ ಕುಟುಂಬದ ಎಲ್ರ ಮುಂದೆ ಒಬ್ರಿಗೊಬ್ರು ಮಾಲೆ ಬದಲಾಯಿಸ್ಕೊಂಡು ನಾವು ಗಂಡ ಹೆಂಡತಿ ಅಂತ ತಮಾಷೆಗೆ ಹೇಳ್ತಿದ್ವಿ. ಅದ್ ಯಾವಾಗ ನಿಜ ಆಗುತ್ತೆ ಅಂತ ಒಂದೊಂದ್ ದಿನಾನು ಕಾಯ್ತಾ ಇದ್ದೆ. ಇವತ್ತಿನ ದಿನ ಆ ಆಸೆಗೆ ಒಂದು ಅಂತ್ಯ ಬಂತು. ಅದು ನಿಜ ಅಲ್ಲ, ತಮಾಷೆಗಳು ಬೇಣು ಅಂತ. ನೀನ್ ನಾಳೆ ದಿನ ಇನ್ನೊಬ್ಬರಿಗೆ ಹೆಂಡತಿ ಆಗ್ತಾ ಇದ್ಯಾ. ನಾನು ನಿನ್ನ ಪ್ರೀತಿಸಿ ನಿನಗೆ ಕಷ್ಟ ಕೊಟ್ಟಿದ್ದೀನಿ ಅಂತ ಇವಾಗ್ಲೇ ನನ್ಗೆ ಅರ್ಥ ಆಗ್ತಿದೆ. ಇನ್ಮೇಲೆ ನಿನ್ ಜೀವನದಲ್ಲಿ ಕನ್ಸಲ್ ಕೂಡ ಬರೋದಿಲ್ಲ ಇಂದುಮತಿ. ನಾನು ಯಾವುದೇ ದೇವಸ್ಥಾನಕ್ಕೆ ಹೋದ್ರು ಮೊದಲು ನಿನ್ನ ಹೆಸರಲ್ಲೇ ಅರ್ಚನೆ ಮಾಡಿಸ್ತೀನಿ. ನಿನಗೂ ನನಗೇನೆ ಮದ್ವೆ ಆಗ್ಬೇಕು ಅಂತ ಬೇಡ್ಕೊತಿದ್ದೆ. ಆದ್ರೆ ಆ ದೇವ್ರು ಇಂದುಮತಿ ಮದ್ವೆಗೆ ನೀನ್ ಆಶೀರ್ವಾದ ಮಾಡೋದಕ್ಕೆ ಲಾಯಕು ಅಂತ ಹಣೆ ಬರಹನ ಬರ್ದಾಗಿದ್ದಾರೆ. ಇಂದುಮತಿ ಹೋಗು, ಡೋರ್ ಓಪನ್ ಮಾಡು. ಅದಕ್ಕೆ ನನಗೆ ಭಯ ಆಗ್ತಿದೆ. ಸರಿ, ನೀ ಇಲ್ಲೇ ಇರು. ಯಾರೂ ಇಲ್ಲ. ಬಾ, ಅದಕ್ಕೆ ಏನ್ ಮಾಡ್ತಿದ್ದೀರಾ? ಹಿಡ್ಕೋ ಬಾ. ಒಂದು ವೇಳೆ ಟೆರೆಸ್ ಅಲ್ಲಿ ಇರ್ತಾನೋ? ಅದಕ್ಕೆ ನೀವೇನ್ ಮಾಡ್ತಿದ್ದೀರಾ? ಹಾಗೆ ಹಾಕಿದ್ರೆ ಸೌಂಡ್ ಬರುತ್ತಲ್ಲ, ಅದಕ್ಕೆ ಕೆಳಗೆ ಎಷ್ಟು ದೂರ ಹೋಗುತ್ತೆ ಅಂತ ನಾನು ಮೆಷರ್ ಮಾಡ್ತಿದ್ದೀನಿ. ನೀನ್ ಮಾತಾಡ್ದೇ ಇರು, ನಾನು ನೋಡ್ಕೋತೀನಿ. ನಡಿ. ಕಾನ್ಸ್ಟೇಬಲ್, ಅಯ್ಯೋ, ಹೋಗು. ಸರ್, ಇಲ್ಲಿ ಬನ್ನಿ. ಬಂದ್ವಿ ಸರ್. ಸರ್, ಚೆನ್ನಾಗಿ ಹುಡುಗುತ್ತರ? ಎಲ್ಲ ಕಡೆ ನೋಡಿದ್ವಿ ಸರ್. ಇಲ್ಲೆಲ್ಲೂ ಇಲ್ಲ. ಹಾ. ಕೆಳಗೆ ಹೋಗಿ ಹುಡ್ಕೋಣ. ಸರಿ ಸರ್. ಇಂದುಮತಿ, ಅಣ್ಣ, ಇಂದುಮತಿ ನಿಮಗೆ ಬಿಟ್ಟು ಹೋಗ್ತಿದ್ದಾಳೆ ಅಂತ ನಿಮಗೆ ಬೇಜಾರಲ್ವಾ? ಅದಕ್ಕೆ ನಿಮ್ ಕಣ್ಣೀರೇ ಸಾಕ್ಷಿ. ಚಿಂತೆ ಮಾಡಬೇಡಿ, ಈ ಮದ್ವೆ ನಡೆಯಲ್ಲ. ನಾಳೆ ಇಂದುಮತಿ ಕುತ್ತಿಗೆಗೆ ತಾಳಿ ಕಟ್ಟೋದು ಮಹೇಶ್ ಅಲ್ಲ, ನೀವು ಅಣ್ಣ. ಯಾವುದಕ್ಕೂ ಅಳದೆ ಇರೋ ನೀನು
ಇವತ್ತು ಇಂದುಮತಿ ಬೇಕು ಅನ್ನೋಕೋಸ್ಕರ ಅಳ್ತಾ ಇದೀಯ ಅಂದ್ಮೇಲೆ ಅದನ್ ನೋಡಿ ನಿಮ್ಮಮ್ಮ ಸುಮ್ನೆ ಇರ್ತಾಳೆ ಅನ್ಕೊಂಡ್ಯಾ? ಇಲ್ ನೋಡು, ಇಂದುಮತಿ ನಿನಗ್ ಬೇಕು ಅನ್ನೋಕೋಸ್ಕರ ನಾನೇನಾದ್ರೂ ಪ್ಲಾನ್ ಮಾಡಿದ್ರೆ ಆ ಭಾರತಿ ಏನೋ ಒಂದ್ ಮಾಡಿ ಅದನ್ನ ಕೊಲ್ಯಾಪ್ಸ್ ಮಾಡ್ತಾಳೆ. ಆದ್ರಿಂದಾನೆ ಇಲ್ ನೋಡು, ನಿನಗ್ ಇಂದುಮತಿ ಬೇಕು ಅಂತ ನೀನ್ ಅನ್ಕೊಂಡ್ರೆ ನಿಮ್ಮಮ್ಮ ಒಂದ್ ಪ್ಲಾನ್ ಮಾಡಿದೀನಿ. ನೀನ್ ನನ್ ಮಾತನ್ನ ಮೀರ್ದೆ ಆ ಕೆಲ್ಸನ್ ಮಾಡ್ಬೇಕು. ಆಗ್ಲೇ ನೀನ್ ಇಂದುಮತಿ ನಿನಗ್ ಸಿಗೋದು. ಗಾಯತ್ರಿ, ಹೇಳೋನ್ಗೆ. ಅಣ್ಣ, ಅಮ್ಮ ಹೇಳೋದನ್ನ ಕೇಳು. ಇದು ಖಂಡಿತ ವರ್ಕೌಟ್ ಆಗತ್ತೆ. ನೀವು ಇಷ್ಟು ವರ್ಷದಿಂದ ಪ್ರೀತಿ ಮಾಡ್ತಿರೋ ಇಂದುಮತಿ ನಿಮಗೆ ಸಿಗ್ಬೇಕು ಅಂದ್ರೆ ಅಮ್ಮ ಹೇಳೋದನ್ನ ನೀವು ಮಾಡ್ಲೇಬೇಕು. ಅಮ್ಮ, ಅವಳ ಮನ್ಸಲ್ಲಿ ನಾನು ಇಲ್ವಲ್ಲಮ್ಮ. ಇಷ್ಟು ವರ್ಷ ಅವಳ ಮನಸ್ಸಲ್ಲಿ ನೀನ್ ಇಲ್ದೇ ಹೋದ್ರೆ ಏನು? ನಾಳೆ ನೀನು ಮಾಡೋ ಕೆಲ್ಸದಿಂದ ಅವಳ ಮನಸ್ಸಲ್ಲಿ ನಿನಗೆ ಜಾಗ ಸಿಗುತ್ತೆ. ನಮ್ಮನ್ ಬಿಟ್ಟು ಹೋಗ್ತಿದೀಯ ಅಂದ್ರೆ ಅದನ್ನ ಕಟ್ ಹಾಕ್ಲೇಬೇಕು. ಯಾವ ತಂಗಿನೂ ಹೇಳ್ದಿರೋದನ್ನ ನಾನು ಹೇಳ್ತಾ ಇದ್ದೀನಿ, ತಪ್ಪಾಗಿ ತಿಳ್ಕೊಬೇಡಿ. ನೀನು ನಾಳೆ ನಿದ್ದೆಗೆ ಜಾರಲೇಬೇಕು. ಅದ್ಕೆ ಏನ್ ಮಾಡಕ್ ಹೊರಟಿದ್ದೀರಾ? ನಾನು ನೋಡ್ಕೋತೀನಿ, ನೀನ್ ಚಿಂತೆ ಮಾಡ್ಬೇಡ. ನೀನ್ ಹೋಗು, ನಾನು ಡಿಸ್ಪೋಸ್ ಮಾಡ್ತೀನಿ. ಬಾ, ನಿನ್ನ ರೂಮಿಗೆ ಕರ್ಕೊಂಡು ಹೋಗ್ತೀನಿ. ಏನಣ್ಣ, ಭಯ ಆಯ್ತಾ? ನೀನು ನಾಳೆ ಸಾಯೋ ತರ ನಾಟಕ ಮಾಡ್ಲೇಬೇಕು. ಏನಕ್ಕೆ ಗಾಯತ್ರಿ? ನಿನ್ ಇಂದುಮತಿಗೋಸ್ಕರನೇ ವೇಣು. ತಾಳಿ ಕಟ್ಟೋ ಸಮಯ ಬಂದಾಗ ಅವಳು ಹೇಳಿದ ಪ್ಲಾನ್ ತರ ಗಟ್ಟಿ ಮೇಳ ಶಬ್ದ ಕೇಳೋವಾಗ ನಾನ್ ಸೆಟಪ್ ಮಾಡಿರೋ ವ್ಯಕ್ತಿ ವೇಣು ಈ ತರ ಮಾಡ್ಕೊಂಡ ಅಂತ ಕಿರ್ಚ್ಕೊಂಡು ಅಲ್ಲಿಂದ ಬರ್ತಾನೆ. ಇಲ್ ನೋಡು, ಅವಾಗ ತಾಳಿ ಕಟ್ಟೋದನ್ನ ನಿಲ್ಲಿಸ್ಬಿಟ್ಟು ನಿನ್ನ ಎಲ್ರೂ ಹುಡ್ಕೊಂಡು ಓಡ್ ಬರ್ತಾರೆ. ಅವಾಗ ನೀನ್ ನಾನು ಹೇಳಿದ ತರ ನಾಟಕ ಆಡ್ಬೇಕು. ಅಷ್ಟ್ರಲ್ಲಿ ನಾವೆಲ್ಲರೂ ಅಲ್ಲಿಂದ ಬಂದು ನಿನ್ನನ್ನ ಕಾಪಾಡ್ತೀವಿ. ವೇಣು ಅಲ್ದೆ ಇಂದುಮತಿ ಕುತ್ಕೆಯಲ್ಲಿ ಬೇರೆ ಯಾರೋ ತಾಳಿ ಕಟ್ಟೋದನ್ನ ನೋಡಿ ಅವನಿಂದ ದುಃಖ ತಡೆಯಕ್ಕಾಗ್ದೆ ಆತ್ಮಹತ್ಯೆ ಪ್ರಯತ್ನ ಮಾಡಿದಾನೆ ಅಂತ ಊರವರೆಲ್ಲ ಗುಂಪು ಕಟ್ಕೊಂಡು ಮಾತಾಡ್ತಾರೆ. ಮೊದ್ಲೇ ಸಮಾಧಾನ ಇಲ್ದಿರೋ ಈ ಗಂಡಿನ ಕಡೆ ಅವ್ರಿಗೆ ತಲೆ ಮೇಲೆ ದೊಡ್ಡ ಬಂಡೆ ಬಿದ್ದ ಹಾಗೆ ಅನ್ಸುತ್ತೆ. ಅತ್ತೆ ಮಗ ಸಾಯೋವಾಗ ನಮ್ ಮಗನ್ಗೆ ಇಂದುಮತಿನ ಮದ್ವೆ ಮಾಡ್ಕೊಡೋದನ್ನ ದೊಡ್ಡ ಪಾಪ ಅಂತ ಅನ್ಕೋತಾರ್ ಕಣು. ಇಲ್ ನೋಡು, ನನ್ನ ಅಣ್ಣ, ಅತ್ಗೆ ಮತ್ತೆ ಆ ಭಾರತಿ ಕೂಡ ನೀನ್ ಅವಳ ಮೇಲೆ ಇಟ್ಕೊಂಡಿರೋ ಪ್ರೀತಿ ನೋಡಿ ನಾವು ಮಾಡಿದ್ದು ತಪ್ಪು ಅಂತ ತಲೆ ತಗ್ಗಿಸ್ಕೊಂಡು ನಿಂತ್ಕೋತಾರೆ. ಆವಾಗ ನಿನ್ ತಾಯಿಯಾಗಿರೋ ನಾನು ತಲೆ ಎತ್ತಿ ಮಾತಾಡ್ತೀನಿ. ನನ್ನ ಮಗ ಜೀವಂತವಾಗಿರ್ಬೇಕು ಅಂದ್ರೆ ವೇಣುಗೆ ಇಂದುಮತಿನ್ ಕೊಟ್ಟು ಮದ್ವೆ ಮಾಡಿ ಅಂತ ಕೇಳ್ತೀನಿ. ನನ್ ಮಗ ಜೀವಂತವಾಗಿರ್ಬೇಕು ಅಂದ್ರೆ ಇಂದುಮತಿ ನನ್ ಮಗನಿಗೆ ಹೆಂಡತಿಯಾಗಿ ಇರ್ಲೇಬೇಕು. ಇದನ್ ಬೇಡ ಅನ್ನೋರು ಯಾರ್ ಮಗನೇ? ನಿಮ್ಮಿಬ್ಬರಿಗೂ ಖಂಡಿತ ಮದ್ವೆ ಆಗುತ್ತೆ. ಹೇಗೆ ನಾವ್ ಮಾಡಿರೋ ಪ್ಲಾನ್? ಅಣ್ಣ, ಸರಿ ಅಂತ ಹೇಳು. ಯಾವ ಭಾರತಿ ನಿನ್ನನ್ನ ಮತ್ತೆ ಇಂದುಮತಿನ ದೂರ ಮಾಡಿದಾಳೋ, ಒಂದ್ ವೇಳೆ ಇದನ್ನ ನೀನ್ ಮಾಡಿದ್ರೆ ಅವಳೇ ಇಂದುಮತಿನ ತಾನಾಗಿ ಪಕ್ಕದಲ್ಲಿ ಬಂದು ನಿಲ್ಲಿಸ್ತಾಳೆ. ಇಂದುಮತಿ ನಿನಗ್ ಬೇಕು ಅಂದ್ರೆ ಇದನ್ನ ಬಿಟ್ಟು ಬೇರೆ ದಾರಿ ಇಲ್ಲ ಅಣ್ಣ. ಸರಿ ಅಂತ ಹೇಳಣ್ಣ. ನಾನು ತರುಣ್ ಮಾಮೆಯಿಂದ ದೂರ ಆಗಿರೋ ತರ ನೀನು ಇಂದುಮತಿಯಿಂದ ದೂರ ಆಗ್ಬಾರ್ದು. ನಮ್ಮಣ್ಣ ತಂಗಿ ಸಂಬಂಧ ಮುಂದುವರಿಬೇಕು ಅಂದ್ರೆ ಎಲ್ ನೋಡು, ನೀನು ಇಂದುಮತಿನ ಮದ್ವೆ ಆಗ್ಲೇಬೇಕು ಅಂತ ಅನ್ಕೊಂಡ್ರೆ ಬೇರೆ ದಾರಿ ಇಲ್ಲ. ಇದನ್ನ ನೀನ್ ಮಾಡ್ಲೇಬೇಕು ವೇಣು. ಅಣ್ಣ, ನಾನು ಡಮ್ಮಿ ಹಗ್ಗನ ರೆಡಿ ಮಾಡ್ತೀನಿ. ಇಂದುಮತಿಗೋಸ್ಕರ ನೀವಿಷ್ಟು ಮಾಡಲ್ವಾ? ನನ್ ಮೇಲೆ ನಂಬಿಕೆ ಇಲ್ವಾ? ಸರಿ ಅಂತ ಹೇಳಣ್ಣ. ಏನ್ ಯೋಚಿಸ್ತಿದ್ಯಾ ವೇಣು? ಅವಳ ವಯಸ್ಸಿಗೆ ಬಂದಾಗ್ಲೇ ನೀನು ಅತ್ತೆ ಮಗನಾಗಿ ಅವಳಂಗ್ ಮಾಡ್ಬೇಕಾಗಿರೋ ಶಾಸ್ತ್ರನೆಲ್ಲ ನೀನೇ ಮಾಡ್ದೆ.
ಇಲ್ ನೋಡು, ತ್ಯಾಗ ಅನ್ನೋ ಹೆಸರಲ್ಲಿ ನಿನಗ್ ಸಿಗ್ಬೇಕಾಗಿರೋ ಅಧಿಕಾರನ ನೀನ್ ದಾನ ಮಾಡ್ಬೇಡ್ವು. ನಿನ್ನಮ್ಮ ನಿನ್ನೊಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ವೇಣು, ಸರಿ ಅಂತ ಹೇಳು. ಸರಿಮ್ಮ, ಮಾಡ್ತೀನಮ್ಮ. ನನ್ನ ಪ್ರೀತಿಗೋಸ್ಕರ ಅಲ್ದಿದ್ರು ನನ್ನ ಮಾವನ ಮಗಳನ್ನ ಮದುವೆ ಮಾಡ್ಕೊಂಡ್ರೆ ರಕ್ತ ಸಂಬಂಧ ಸಿಗುತ್ತೆ ಅನ್ನೋದಕ್ಕೋಸ್ಕರ ನಾನು ನೀನು ಹೇಳೋ ಥರ ಮಾಡ್ತೀನಮ್ಮ. ಆದರೆ ನೀನು ಹೇಳೋ ಥರ ಇಂದುಮತಿ ಸಿಗ್ತಾಳಮ್ಮ? ಇಲ್ ನೋಡು ವೇಣು, ನಿಮ್ಮಮ್ಮ ಹೇಳಿದ್ದನ್ನ ಯಾವತ್ತೂ ನೀನ್ ಮಾಡಿಲ್ಲ. ಈಗ ನಿನ್ನನ್ನ ನಾನು ಇದನ್ ಮಾಡಕ್ ಹೇಳಿದ್ದು ಖಂಡಿತ ಇಂದುಮತಿ ನಿನಗ್ ಸಿಗ್ಬೇಕು ಅನ್ನೋ ಕಾರಣಕ್ಕೆ. ದುಃಖದಲ್ಲಿ ಬರೋ ಕಣ್ಣೀರನ್ ಕೂಡ ಆನಂದ ಬಾಷ್ಪ ಆಗಿ ಬದಲಾಯಿಸೋ ಶಕ್ತಿ ಒಂದ್ ಹೆಣ್ಣಿಗೂ ಅಮ್ಮಂಗೂ, ಯಾಕೆ ಈ ಕೋಮಲಂಗೂ ಇದೆ ಅನ್ನೋದು ನೀನ್ ಅರ್ಥ ಮಾಡ್ಕೋತೀಯ ವೇಣು. ನಿನ್ ಮುಖದಲ್ಲಿ ಅರ್ಶನ ಹಚ್ಚಿ ಆ ಭಾರತಿ ಮುಖಕ್ಕೆ ಮಸಿ ಬಳಿಬೇಕು ಕಣೋ. ಅಯ್ಯೋ, ಹೋಗು. ಚೆನ್ನಾಗಿ ಹುಡುಕಿದ್ರೆ ಸರ್. ಚೆಕ್ ಮಾಡಿದ್ರ? ಮಾಡಿದ್ವಿ ಸರ್. ಬಾ ಇಂದುಮತಿ, ಅಳ್ಬೇಡ. ಭಾರತಿ ಮೇಡಮ್, ಹೇಳಿ ಇನ್ಸ್ಪೆಕ್ಟರ್, ಏನ್ ಇಷ್ಟೊತ್ತಲ್ಲಿ ಬಂದಿದ್ದೀರಲ್ಲ? ನಿಮ್ಮ ಹಸ್ಬೆಂಡ್ ಪೂರ್ಣ ಕೊಟ್ಟ ಕಂಪ್ಲೇಂಟ್ ಪ್ರಕಾರ ರಾಹುಲ್ನ ಹುಡುಕ್ತಾ ಇದ್ದೀವಿ. ಅವನು ಈ ಮಂಟಪದಲ್ಲಿ ಎಲ್ಲೋ ಬಚ್ಚಿಟ್ಕೊಂಡಿದ್ದಾನೆ ಅಂತ ಇನ್ಫಾರ್ಮೇಶನ್ ಸಿಕ್ಕಿದೆ. ಅದಕ್ಕೆ ಈ ಮಂಟಪದ ಸುತ್ತ ಎಲ್ಲ ಕಡೆನೂ ಹುಡುಕ್ತಾ ಇದ್ದೀವಿ. ಈ ಮಂಟಪದಲ್ಲಿ ನಿಮಗೆ ಗೊತ್ತಿಲ್ದಂಗೆ ಅವನು ಬಂದು ಸೇರ್ಕೊಂಡಿರ್ಬೋದು. ಅವನು ದೊಡ್ಡ ಕಿಲಾಡಿ ಮೇಡಮ್. ಆದರೆ ಅವನು ಈ ಜಾಗ ಬಿಟ್ಟು ಬೇರೆ ಎಲ್ಲೂ ಹೋಗಿರೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲೇ ಎಲ್ಲೋ ಬಚ್ಚಿಟ್ಕೊಂಡಿದ್ದಾನೆ. ನಮಗೆ ಕಣ್ಣ ಮುಚ್ಚಲೆ ಆಡಿಸ್ತಿದ್ದಾನೆ. ಮೇಡಮ್, ನೀವು ಸ್ವಲ್ಪ ಹುಷಾರಾಗಿರಿ ಮೇಡಮ್. ಅವನು ಹೆಂಗೋ ಹುಡುಕ್ಬಿಡ್ತೀವಿ. ಸರಿ, ಬರ್ತೀವಿ ಮೇಡಮ್. ಥ್ಯಾಂಕ್ ಯು. ಬನ್ನಿ ಹೋಗೋಣ. ಇಲ್ಲೋಡು, ಇಲ್ಲೋಡು, ನಿನಗೇನು ಆಗಲ್ಲ, ಭಯ ಪಡ್ಬೇಡ. ಹಾ, ನನಗ್ ಭಯ ಆಗ್ತಿದೆ. ಅದಕ್ಕೆ ಪೊಲೀಸರು ಕೂಡ ಅವನ್ನೇ ಹುಡುಕ್ತಿದ್ದಾರೆ. ನಾನೇ ಕೊಲೆಗಾರ್ತಿನ ನನ್ನ ಅರೆಸ್ಟ್ ಮಾಡ್ತಾರೆ. ನಾಳೆ ನನ್ನ ಮದುವೆ ನಡೆಯಲ್ಲ, ನನ್ನನ್ನ ಜೈಲಿಗೆ ಹಾಕ್ಬಿಡ್ತಾರೆ. ನಮ್ ಜೀವನನೇ ಹಾಳಾಗೋಯ್ತು. ಇಲ್ಲೋಡು, ಹಾಗೆಲ್ಲ ಏನೂ ಆಗಲ್ಲ. ನಿನ್ ಮದ್ವೆ ಆರಾಮಾಗೆ ನಡೆಯುತ್ತೆ. ನಿನಗ್ ಜೈಲಿಗೆ ಹೋಗಕ್ ನಾನ್ ಬಿಡಲ್ಲ. ನೀನು ಮಹೇಶು ಸಂತೋಷವಾಗಿ ಜೀವನ ಮಾಡ್ಬೇಕು, ಸರಿನಾ? ಹಾ, ಅದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನೀನ್ ಭಯ ಪಡ್ಬೇಡ, ಧೈರ್ಯವಾಗಿರು. ಹಾ, ಸರಿನಾ? ಇಲ್ಲಿ ನೋಡು ಇಂದುಮತಿ, ಇನ್ಸ್ಪೆಕ್ಟರ್ ಹೋದ್ರಂತ ನೋಡ್ಕೊಂಡ್ ಬರೋಣ. ಬಾ ಹೋಗೋಣ. ಭಾರತಿ, ಇಂದುಮತಿ, ಏನಮ್ಮ? ಅಪ್ಪ, ನೀವು ಹೇಳಿದ್ದು ಸರಿಯಾಗೈತಪ್ಪ. ಇಬ್ರು ಮಲಗ್ದೇನೆ ಹೋಗಿದ್ ಮನೇಲಿ ಹೇಗಿರ್ಬೇಕು ಅಂತ ಮಾತಾಡ್ತಾ ಕೂತಿದ್ರು ಅನ್ಸುತ್ತೆ. ಭಾರತಿ, ನೀನೇನು ಟ್ಯೂಷನ್ ಮಾಡ್ತಿದ್ದ? ನೋಡ್ದ್ಯಾ? ನಾವು ಭಯ ಪಟ್ಕೊಂಡು ಏನಾಯ್ತೋ ಅಂತ ಇಡೀ ಮಂಟಪನೆಲ್ಲ ಹುಡುಕ್ತಾ ಇದ್ವಿ. ಸರಿ ಸರಿ, ಮದ್ವೆ ಹುಡುಗಿ ನಿದ್ದೆ ಮಾಡದೆ ಹೀಗಿರ್ಬಾರ್ದು. ಬಾ, ಬೆಳಿಗ್ಗೆ ಬೇಗ ಎದ್ದೇಳ್ಬೇಕಲ್ವಾ? ಬಾ. ಈಗಲೇ ಮುಖ ಟಯರ್ಡ್ ಆಗಿದೆ ನೋಡು. ಬಾ. ಹೌದು, ಬಾ. ಹೌದು ಕಣೋ. ಬಾ ಮಲಗ್ ಬಿಡ್ಬೇಡ. ಬೇಗ ಮಲ್ಕೋ ಬಾ. ನಡಿ. ಭಾರತಿ, ಸ್ವಲ್ಪ ಇರಮ್ಮ. ನೀವೆಲ್ಲ ಹೊರಡಿ, ನಾನು ಭಾರತಿ ಹತ್ರ ಸ್ವಲ್ಪ ವಿಷಯ ಸರಿ, ಮಾತಾಡ್ಬೇಕು. ಓಕೆ.